ನಮಸ್ತೆ ಗುರೂಜಿ, ನನ್ನ ಹೆಸರು ಭಾಗ್ಯ. ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನನಗೆ ಸಜೆಷನ್ ಮಾಡಿದ್ದು ಅರುಣಾಕ. ನನಗೆ ತುಂಬ ಈ ಕ್ಲಾಸಿಗೆ ಜಾಯ್ನ್ ಆಗೋಕ್ಕೆ ಕಾರಣ ಏನಂದರೆ ನನ್ನ ಕೋಪ ಜಾಸ್ತಿ ಬರ್ತಿತ್ತು ಗುರೂಜಿ. ನನಗೆ ತುಂಬ ಕೋಪ ಬರ್ತಿತ್ತು. ನನಗೆ ಅದರಿಂದ ಕೋಪ ಕಡಿಮೆ ಆಗಬೇಕಂತ ನಾನು ಕ್ಲಾಸಿಗೆ ಜಾಯ್ನ್ ಆಗಿದ್ದು. ನನಗೆ 10 ಅವರ್ ನಾವು ಕೆಲಸ ಮಾಡ್ತೀವಿ ಗುರೂಜಿ. ಅಲ್ಲೂ ಕೋಪ ಇರುತ್ತೆ. ಎಲ್ಲರ ಹತ್ರ ಮಾತಾಡಿ ಇರಿಟೇಷನ್ ಆಗ್ತಿತ್ತು. ತುಂಬ ಕೋಪ ಬರ್ತಿತ್ತು. ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ವಿ. ಮನೆಗೆ ಬಂದ್ರೂ ತುಂಬ ಕೋಪ ಬರೋದು. ಎಷ್ಟೋ ಕಂಟ್ರೋಲ್ ಮಾಡಬೇಕು ಅಂದ್ರೂ ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಕೋಪ ಅಂದರೆ ತುಂಬ ಕೋಪ ಗುರೂಜಿ. ಟ್ಯಾಬ್ಲೆಟ್ ತೊಗೊತಿದ್ರೆ ನನಗೆ BP ಇತ್ತು ಗುರೂಜಿ. ನಾನು ಟ್ಯಾಬ್ಲೆಟ್ ತೊಗೊತಿದ್ದೆ, ಆದರೂ ಕೂಡ ನನಗೆ ಕೋಪನ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಎಷ್ಟೇ ಕಂಟ್ರೋಲ್ ಮಾಡಬೇಕಂತ ಅಂದ್ಕೊಂಡ್ರೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಇದು ಮುಖ್ಯವಾಗಿ ಸೇರಿಕೊಂಡು ನನಗೆ ಕೋಪ ಕಡಿಮೆ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಜಾಯ್ನ್ ಆಗಿದ್ದು ಗುರೂಜಿ. 24 ಡೇಸ್ ನಾನು ಈ ಕ್ಲಾಸ್ ಮುಗಿಸಿದ್ದೀನಿ. 24 ಡೇಸಲ್ಲಿ ನನ್ನಲ್ಲಿ ತುಂಬ ಚೇಂಜಸ್ ಆಗಿದೆ ಗುರೂಜಿ. ನನಗೆ ಇವಾಗ ಕೋಪ ತುಂಬ ಕಡಿಮೆ ಆಗಿದೆ. ಒಂದು 80% ಕಡಿಮೆ ಆಗಿದೆ ಕೋಪ. ನಮಗೆ ನೀವು ಶಿವ ಶಿವ ಅಂತ ಶಕ್ತಿ ಪದ ಕೊಡ್ತಿರಲಿಲ್ಲ ಗುರೂಜಿ, ಅದೇ ನಮಗೆ ಎನರ್ಜಿ. ಹೇಳ್ಬೇಕಂದ್ರೆ ನೀವು ಆ ಥರ ಹೇಳಿದಾಗೆಲ್ಲ ನಮಗೆ ನಿಮ್ಮ ರೂಪದಲ್ಲಿ ಶಿವನೇ ಬಂದು ನಮಗೆ ಹೇಳೋ ರೀತಿ ಇರುತ್ತೆ. ನನಗೆ ಇಷ್ಟು ದಿನ ಕ್ಲಾಸಲ್ಲಿ ನಾನು ಶಿವನ ಧ್ಯಾನ ಮಾಡಿದಾಗ ಶಿವ ಶಿವ ಅಂತ ನನಗೆ ಕಣ್ಮುಂದೆ ಶಿವನೇ ಕಾಣಿಸ್ದಂಗೆ ಆಗ್ತಿತ್ತು ಗುರೂಜಿ. 24 ಡೇಸಲ್ಲಿ ನನಗೆ ಆ ಥರ ಅನುಭವ ಆಗಿದೆ. ನಾವು ವರ್ಷನೂ ಕೂಡ ಗೌರಿ ಹಬ್ಬ ಮಾಡ್ತಾಯಿದ್ವಿ ಗುರೂಜಿ ನಮ್ಮ ಫ್ಯಾಮಿಲಿನಾಗೆ. ಬಟ್ ಆದರೂ ನಮಗೆ ಮಾಡ್ತಿದ್ರು ಒಂದು ಖುಷಿ ಅನ್ನೋದು ಸಿಗ್ತಾ ಇರಲಿಲ್ಲ. ಏನಾದರೂ ಒಂದು ರೂಪದಲ್ಲಿ ನಮ್ಮ ಮನೆಯಲ್ಲಿ ಜಗಳ ಆಗ್ತಾನೆ ಇತ್ತು. ಆದ್ದರಿಂದ ನಮಗೆ ನನಗೆ ಅನಿಸೋದು ಎಲ್ಲ ವರ್ಷವೂ ಹಬ್ಬ ಮಾಡ್ತೀವಿ, ಆದ್ರೂ ಇಷ್ಟೊಂದು ಬೇಜಾರಾಗುತ್ತಲ್ಲ, ಎಲ್ಲರೂ ಅಷ್ಟು ಖುಷಿಯಾಗಿರ್ತಾರೆ, ಯಾಕೆ ನಮಗೇನೆ ಈ ಥರ ಆಗುತ್ತೆ, ಇಷ್ಟೊಂದು ಬೇಜಾರಾಗುತ್ತೆ ಅಂತ ನಾವು ವರ್ಷನೂ ಜಗಳ ಆಗ್ತಾನೆ ಇರೋದು ಗುರೂಜಿ. ತುಂಬ ಬೇಜಾರಾಗ್ತಿತ್ತು. ಈ ವರ್ಷ ನಾನು ವಿನಾಯಕ ಸಂಗಮ್ ಕ್ಲಾಸ್ ಅಟೆಂಡ್ ಮಾಡಿದೆ ಗುರೂಜಿ. ಈ ವರ್ಷ ನನಗೆ ತುಂಬ ಖುಷಿ ಆಯಿತು ಗುರೂಜಿ. ನಾವು ಯಾವಾಗಲೂ ವರ್ಷ ನಮ್ಗೆ ಏನಾದರೂ ಒಂದು ತೊಂದರೆ ಆಗ್ತಿತ್ತು. ಅಮೌಂಟ್ ಇರ್ತಾಯಿರಲಿಲ್ಲ. ಹಬ್ಬ ಮಾಡಬೇಕಂದ್ರೆ ಬೇರೆ ಹತ್ರ ಸಾಲ ತೊಗೊಂಡು ಹಬ್ಬ ಮಾಡ್ತಿದ್ವಿ. ಬಟ್ ಮಾಡಿದ್ರು ನಮಗೆ ಖುಷಿ ನೆಮ್ಮದಿ ಏನೂ ಸಿಗ್ತಾ ಇರಲಿಲ್ಲ. ಈ ವರ್ಷ ನನಗೆ ಏನಂತ ಅನ್ನಿಸ್ತಿತ್ತು ಅಂದರೆ, ಯಾಕೆ ಸಾಲ ಮಾಡಬೇಕು, ಇರೋದ್ರಲ್ಲೇ ಮಾಡಬೇಕು, ಏನು ಸಾಲ ಎಲ್ಲ ಮಾಡ್ಕೊಂಡು ಮಾಡಬೇಕು, ಶಿವ ಏನು ಕೊಡ್ತಾರೆ ನಾವು ಅದರಲ್ಲೇ ಮಾಡಬೇಕು ಅಂತ ಈ ವರ್ಷ ನಾವು ಇರೋದ್ರಲ್ಲೇ ನಾವು ಹಬ್ಬ ಮಾಡಿದ್ವಿ ಗುರೂಜಿ. ಈ ವರ್ಷ ನಾವು ತುಂಬ ಹ್ಯಾಪಿಯಾಗಿದ್ವಿ ಗುರೂಜಿ. ನಮ್ಮದು ಫ್ಯಾಮಿಲಿ ಸ್ವಲ್ಪ ದೊಡ್ಡ ಫ್ಯಾಮಿಲಿ. ಬಟ್ ಯಾರಾದರೂ ಏನಾದರೂ ಯಾರ ಕಡೆಯಿಂದನಾದರೂ ಜಗಳ ಆಗ್ತಾನೆ ಇರೋದು. ಬಟ್ ನನಗೆ ಈ ವರ್ಷ ಆ ಪ್ರಾಬ್ಲಮ್ ಆಗಿಲ್ಲ ಗುರೂಜಿ. ನಮಗೆ ಫುಲ್ಲು ಖುಷಿಯಾಗಿ ಹಬ್ಬ ಮಾಡಿದ್ವಿ. ಬಟ್ ಎಲ್ಲರೂ ಹ್ಯಾಪಿಯಾಗಿದ್ವಿ ಗುರೂಜಿ. ಆದರೂ ನಮ್ಗೆ ಅಷ್ಟು ಖರ್ಚು ಮಾಡಿದ್ರೂ ಕೂಡ ನೆಮ್ಮದಿ ಇಲ್ಲದಿರೋದು. ಈ ವರ್ಷ ಇರೋದ್ರಲ್ಲಿ ನೆಮ್ಮದಿಯಾಗಿ ಹಬ್ಬ ಮಾಡಿದ್ವಿ. ಬಟ್ ಎಲ್ಲರೂ ಖುಷಿಯಾಗಿದ್ವಿ ಗುರೂಜಿ. ವಿನಾಯಕ ಸಂಗಮ ಕ್ಲಾಸ್ ಅಟೆಂಡ್ ಮಾಡಿದೆ ನಾನು. ಬಟ್ ತುಂಬ ಖುಷಿಯಾಗಿದ್ವಿ ಗುರೂಜಿ. ಇನ್ನೊಂದು ಗುರೂಜಿ ಏನಂದರೆ, ನನಗೆ PCOD ಪ್ರಾಬ್ಲಮ್ ಇತ್ತು. ಬಟ್ ನನಗೆ ತಿಂಗಳು ಆಗ್ತಾ ಇರಲಿಲ್ಲ. ಒಂದು PCOD ಪ್ರಾಬ್ಲಮ್ ಇರೋದ್ರಿಂದ ನಾನು ಆ ಥರ ಪ್ರಾಬ್ಲಮ್ ನಾನು ಕ್ಲಿಯರ್ ಆಗಬೇಕು ಅಂತಂದರೆ ನಾನು ಟ್ಯಾಬ್ಲೆಟ್ ತೊಗೊಳ್ಳೇಬೇಕಿತ್ತು ಗುರೂಜಿ, ಇಲ್ಲಾಂದರೆ ನಾರ್ಮಲಾಗಿ ಆಗ್ತಾನೆ ಇರಲಿಲ್ಲ. ಈ ತಿಂಗಳು ಮಾತ್ರ ನನಗೆ, ಬಟ್ ನಾನು ಟ್ಯಾಬ್ಲೆಟೇ ತೊಗೊಂಡಿಲ್ಲ ಗುರೂಜಿ, ನಾರ್ಮಲಾಗಿ ಆಗಿದೆ. ಇದಕ್ಕೆ ನಾನು ತುಂಬಾ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೆ ಗುರೂಜಿ, ಈ ಥರ ಆಗ್ತಿರ್ಲಿಲ್ಲ ಅಂತ. ಬಟ್ ಎಷ್ಟು ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ. ಅವರು ಹೇಳ್ತಾನೆ ಇರೋರು, ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ ಇರೋದ್ರಿಂದ ನೀವು ಆ ಥರ ಆಗುತ್ತೆ, ನಿಮಗೆ ನೀವು ಎಕ್ಸಸೈಸ್ ಮಾಡಬೇಕು, ಹಾಗೆ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು, ಈ ಥರ ಎಲ್ಲ ಹೇಳ್ತಿದ್ರು ಗುರೂಜಿ. ಬಟ್ ನಮಗೆ ಕೆಲ್ಸಕ್ಕೆ ಹೋಗೋದ್ರಿಂದ ಸಲುವಾಗಿ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ ಗುರೂಜಿ. ವೆಯ್ಟ್ ಲಾಸ್ ಆಗಬೇಕು ಅಂತ ನಾನು ತುಂಬ ತಿಂಗಳಿಂದ ನಾನು ಪೌಡ್ರೆಲ್ಲ ತೊಗೊತಿದ್ದೆ. ಅದು ಇದು ಪೌಡ್ರುಗಳು ಪ್ರಾಡಕ್ಟ್ ಎಲ್ಲ ಟಿವಿನಲ್ಲೆಲ್ಲ ನೋಡ್ತಾ ಇದ್ದೆ. ಬಟ್ ಅದೆಲ್ಲ ತುಂಬ ತೊಗೊಂಡಿದ್ದೀನಿ ಗುರೂಜಿ. ನಾನು ಅದ್ರ ವೆಯ್ಟ್ ಲಾಸ್ ಆಗಿಲ್ಲ. ಒಂದು ನೀವು ಶಕ್ತಿ ಪತ್ರ ಕೊಟ್ಟ ಗುರೂಜಿ, ನನಗೆ ಅನುಭವ ಆಗಿರೋದು ಏನಂತ ಅಂದರೆ, ತುಂಬ ಬಾಡಿ ಎಲ್ಲ ಫ್ರೀ ಆಗಿರುತ್ತೆ. ಏನೋ ಒಂಥರ ಮನಸ್ಸಲ್ಲೂ ಖುಷಿ ಇರುತ್ತೆ. ನಾವು ದೇವ್ರನ್ನ ಎಲ್ಲಿ ನೋಡಿರಲ್ವೋ, ನೀವು ಆವಾಗ ಹೇಳ್ತಿರ್ಬೇಕಾದ್ರೆ ದೇವರೇ ನಮಗೆ ನಿಮ್ಮ ರೂಪದಲ್ಲಿ ಬಂದಿದ್ದಾರೆ, ನೀವೇ ದೇವ್ರ ಥರ ನಮಗೆ ಅನಿಸುತ್ತೆ ಗುರೂಜಿ. ನನಗೆ ಆ ಥರ ಅನಿಸಿದೆ. ದೇವರೇ ನಮ್ಮ ಮುಂದೆ ಮಾತಾಡ್ತಿದ್ದಾರೆ, ಬಟ್ ದೇವರೇ ಇದ್ದಾರೆ ನಮ್ಮ ಮುಂದೆ ಅನ್ನೋ ಒಂದು ಅದು ಶಕ್ತಿಪಾತ ನಾವು ಕೇಳ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ ನಮಗೆ. ಬಾಡಿಯೆಲ್ಲ ಫ್ರೀ ಆಗುತ್ತೆ. ಏನೋ ಒಂಥರ ಖುಷಿ ನಮಗೆ. ಏನು ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅನಿಸಲ್ಲ. ಯಾರೇನಾದರೂ ಮಾತಾಡ್ತಿದ್ರು ಕೂಡ ನಮಗೆ ಏನೋ ಅವ್ರು ಮಾತಾಡ್ತಿರೋದು ತಲೆ ಕೇಳಿಸ್ಕೊಬೇಕು, ಕೋಪ ಮಾಡ್ಕೊಬೇಕು ಅಂತ ಅನಿಸಲ್ಲ. ನನಗೆ ಇವಾಗ ಒಂದು 80% ಕೋಪ ಕಡಿಮೆ ಆಗಿದೆ ಗುರೂಜಿ. ಬಟ್ ನಾನು ಮುಂಚೆ ಈ ಕ್ಲಾಸ್ ಇರೋಕ್ಕಿಂತ ಮುಂಚೆ ಗುರೂಜಿ ನಮ್ಮ ಮನೆಗೆ ಡೈಲಿ ಜಗಳ ಆಗ್ತಿತ್ತು ಗುರೂಜಿ. ಏನಾದರೂ ಒಂದು ವಿಷಯದಲ್ಲಿ ಜಗಳ ಆಗ್ತಾನೆ ಇತ್ತು. ಬಟ್ ನನಗೆ ಇವಾಗ ಆ ಥರ ಇಲ್ಲ. ಬಟ್ ಮನೆಯಾಗ ಯಾರೇನೋ ಮಾತಾಡ್ತಿದ್ರು ನಾನೇ ಸುಮ್ಮನೆ ಸೈಲೆಂಟ್ ಆಗ್ಬಿಡ್ತೀನಿ. ಆ ಥರ ಎಲ್ಲ ಮಾತಾಡಬಾರ್ದು, ಹಂಗೆ ಹಿಂಗೆ ಅಂತ ಅಂತೀನಿ ಗುರೂಜಿ. ಇವಾಗ ತುಂಬ ನನಗೆ ಅದು ಈ ಕ್ಲಾಸ್ ಅಟೆಂಡ್ ಆದಮೇಲಿಂದ ತುಂಬ ಸಹಾಯ ಆಗಿದೆ ಗುರೂಜಿ.
ಇನ್ನೊಂದು ವಿಷಯ ಏನಂತಂದರೆ ನಮಗೆ ಡೈಲಿ ಶಕ್ತಿಪಾತ ಕೇಳಲೇಬೇಕು ಅಂತ ಅನ್ಸುತ್ತೆ ಗುರುಜಿ. ಯಾವಾಗ ನೀವು ಶಕ್ತಿಪಾತ ಕೊಡ್ತೀರಾ, ಯಾವಾಗ ಕೇಳಿಸ್ಕೊಂತೀವಿ ಅನ್ನೋದು ನನ್ನ ಮನಸ್ಸಲ್ಲಿ ಒಂದು ಕುತೂಹಲ ಅನ್ನೋದು ಬರ್ತಾನೆ ಇರುತ್ತೆ ಗುರುಜಿ. ಅದು ಏನೇ ತೊಂದರೆ ಇರಲಿ, ಏನೇ ಆದರೂ ನಾವು ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ಅನಿಸುತ್ತೆ ಗುರುಜಿ. ನಾವು ಹೊರಗಡೆ ಔಟ್ಸೈಡ್ ಬಂದು ಕೆಲಸ ಮಾಡಿ ಎಷ್ಟೊಂದು ಪ್ರಾಬ್ಲಮ್ ಅಂದರೆ ಗುರುಜಿ, ಬಸ್ಸಲ್ಲಿ ನೆಟ್ವರ್ಕ್ ಇರಲ್ಲ, ಅದು ಇದು ಪ್ರಾಬ್ಲಮ್ ಇರುತ್ತೆ. ಬಟ್ ಏನಾದರೂ ನಾವು ಆ ಟೈಮಲ್ಲಿ ಶಿವ ನೆನ್ಕೊಂಡು ಇಲ್ಲಪ್ಪ ಕೇಳಬೇಕು, ಏನಾದರೂ ಒಂದು ದಾರಿ ಮಾಡು ಅಂದರೆ ಯಾವ ಮುಖಾಂತರನಾದರೂ ನಮಗೆ ಒಂದು ಅವಕಾಶ ಸಿಕ್ಕಿದೆ ಗುರುಜಿ. ನಾನು 24 ಡೇಸು ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ, ಈ ಥರ ಅವಕಾಶ ನನಗೆ ಸಿಕ್ಕಿದೆ. ಇನ್ನೊಂದು ಏನು ವಿಷಯ ಅಂದರೆ ಗುರುಜಿ, ಜನ ಎಲ್ಲ ಹೇಳ್ತಾರೆ 24 ಡೇಸ್ ಇರೋಕ್ಕಾಗುತ್ತಾ, ಹಾಗೆ ಹೀಗೆ ಊಟ ಬಿಟ್ಟು ಹಂಗಾಗುತ್ತೆ ಹಿಂಗಾಗುತ್ತೆ. ನಮ್ಮ ಮನೆಯಲ್ಲೇ ತುಂಬ ಜನ, ನನ್ನ ತಂಗಿ, ನಮ್ಮ ಹಸ್ಬೆಂಡು, ನನ್ನ ಮಗಳು, ನಮ್ಮ ತಾಯಿ ಎಲ್ಲ ಇಲ್ಲ ಮಾಡೋಕ್ಕಾಗಲ್ಲ, ನೀವು 24 ಡೇಸ್ ಇರೋಕ್ಕಾಗಲ್ಲ, ಆ ಥರ ಎಲ್ಲ ಆದರೆ ನಿಮ್ಗೆ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಬೇಕು, ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ರು ಗುರುಜಿ. ನಾನು ಆದರೆ ಒಂದು ಏನಾಗುತ್ತೆ ಆಗಲಿ, ಶಿವನ ಇಚ್ಛೆ ಏನಿರುತ್ತೆ ಅದು ಹಾಗೆ ಆಗುತ್ತೆ, ಧೈರ್ಯ ಮಾಡಬೇಕು ನಾವು, ಮನಸ್ಸಿದ್ರೆ ಮಾರ್ಗ ಅಂತಂದ್ಬಿಟ್ಟು ನಾನು ಧೈರ್ಯ ಮಾಡಿದ್ದೀನಿ ಗುರುಜಿ. ನನಗೆ ತುಂಬ ಖುಷಿಯಾಗಿದೆ. ಒಂದು ನನ್ನ ಮನಸ್ಸಲ್ಲೇ ನೆಮ್ಮದಿ ಇರಲಿಲ್ಲ ಗುರುಜಿ. ನಾವು ಇಷ್ಟು ಕಷ್ಟಪಡ್ತಿದ್ದೀವಿ, ಅಷ್ಟು ದುಡ್ಡು ತಿಂಗಳಿಗೆ ನಾವು ಒಂದು 23 ಸಾವಿರ ದುಡಿದ್ರು ನಮಗೆ ನೆಮ್ಮದಿ ಅನ್ನೋದು ಇರ್ತಿರಲಿಲ್ಲ ಗುರುಜಿ. ನನಗೆ ಇವಾಗ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ತುಂಬ ನೆಮ್ಮದಿಯಿಂದ ಇದ್ದೀವಿ, ಖುಷಿಯಾಗಿದ್ದೀನಿ ಗುರುಜಿ. ನಾನು ಒಂದು ಜಾಗದಲ್ಲಿ ಇವಾಗ ಒಂದು 3 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಗುರುಜಿ. ನನಗೆ ಏನಂತಂದರೆ ಒಂದು 2 ಪೋಸ್ಟಾಗಿ ಕೆಲಸ ಮಾಡ್ತಿದ್ದೆ. ಇನ್ನೊಂದು ಪೋಸ್ಟಲ್ಲಿ ನಾನು ಕೆಲಸಕ್ಕೆ ಗೊತ್ತಿರಲಿಲ್ಲ ಗುರುಜಿ. ಇವಾಗ ರೀಸೆಂಟಾಗಿ 1 ವೀಕಿಂದ ಹಾಕಿದ್ದಾರೆ ಗುರುಜಿ. 1 ವೀಕಿಂದ ಹಾಕಿದ್ದಾರೆ. ನನಗೆ ಟೆನ್ಷನ್ ಇರ್ತಿತ್ತು, ಅಲ್ಲಿ ಹೋದರೆ ಕೆಲಸ ನನಗೆ ಏನೂ ಗೊತ್ತಿಲ್ಲ, ಹೆಂಗೆ ಮಾಡೋದು, ಏನು ಎಷ್ಟು ಕಂಪ್ಲೇಂಟ್ ಆಗುತ್ತೋ ಏನು ಅಂತ ಗುರುಜಿ. ನನಗೆ ಅವತ್ತು ನಾನು ಶಿವನ ಮೇಲೆ ಭಾರ ಹಾಕಿ ಹೋಗಿದ್ದು, ನನಗೆ ಧೈರ್ಯ ಕೊಡು, ನನಗೆ ಅಲ್ಲಿ ಕೆಲಸ ಮಾಡಬೇಕು, ಏನು ಪ್ರಾಬ್ಲಮ್ ಇಲ್ದಂಗೆ ಖುಷಿಯಾಗಿ ಕೆಲಸ ಮಾಡಿಕೊಂಡು, ನಾನು 3 ಜನ ಸೀನಿಯರ್ ಇದ್ದಾರೆ, ಅವ್ರ ಥರ ನಾನು ಮಾಡ್ಕೊಂಡು ಬರಬೇಕು ಖುಷಿಯಾಗಿ, ಏನಕ್ಕೂ ಹೆದರ್ಕೊಬಾರ್ದು ಗುರುಜಿ. ಇವಾಗ ನಾನು 1 ವೀಕಿಂದ ಅಲ್ಲಿ ಮಾಡ್ತಿದ್ದೀನಿ, ಬಟ್ ನನಗೆ ಯಾವುದೇ ಥರ ತೊಂದರೆ ಅಂತ ಅನ್ನಿಸ್ತಿಲ್ಲ. ತುಂಬ ಧೈರ್ಯ ಇದೆ ಗುರುಜಿ, ಇವಾಗ ಅಲ್ಲಿ ಮಾಡ್ತೀನಿ, ನನ್ನ ಕಾನ್ಫಿಡೆನ್ಸ್ ಇದೆ. ಆ ಥರ ತುಂಬ ದುಃಖ ಆಗ್ತಿತ್ತು ಗುರುಜಿ ನನಗೆ, ಈ ಥರ ಕೆಲಸ ಮಾಡೋಕ್ಕಾಗುತ್ತಾ, ಅಲ್ಲಿಲ್ವೋ, ಎಲ್ಲಿ ನನ್ನ ಕೆಲಸ ಬಿಟ್ಟು ಹೋಗ್ಬೇಕಾದ್ರೆ ಪರಿಸ್ಥಿತಿ ಬರೋದಂತೆ. ಈಗ ಆ ಥರ ಗುರುಜಿ ನಂಗೆ ಆ ಥರ ಪ್ರಾಬ್ಲಮ್ ಇಲ್ಲ, ಎಲ್ಲೇ ಕೆಲಸ ಕೊಟ್ಟರು ನಾನು ಕೆಲಸ ಮಾಡ್ತೀನಿ ಅಂತ ಈ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಒಂದು ಧೈರ್ಯ ಬಂದಿದೆ ಗುರುಜಿ. ಮೊನ್ನೆ ಗುರುಜಿ 2 ಡೇಸ್ ಬ್ಯಾಕು ನಿನ್ನೆ ಗುರುಜಿ ನಮ್ಮ ತಾಯಿಗೆ ತುಂಬ ಸೀರಿಯಸ್ ಆಯಿತು. ಅವರು ಹಾರ್ಟ್ ಪೇಷಂಟು ಗುರುಜಿ. ಬಟ್ ನಾನು ತುಂಬ ಬೇಜಾರಾಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ತುಂಬ ಆಲ್ರೆಡಿ ಒಂದು 8 ಮಂತಿಂದ ಅವ್ರಿಗೆ ತೋರಿಸ್ತೀವಿ ಜಯದೇವದಾಗೆ. ಬಟ್ ಅವರಿಗೆ ಇದಕ್ಕಿದಂಗೆ ಉಸಿರಾಡು ತೊಂದರೆ ಆಗುತ್ತೆ. ಆ ಥರ ಆದರೆ ಇಮಿಡಿಯೇಟ್ಲಿ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ವಿ. ಅದೇ ಕರ್ಕೊಂಡೋಗಿ ಅಲ್ಲಿಂದ ಜಯದೇವ ಕಳಿಸ್ತಿದ್ರು. ನಿನ್ನೆ ಕೂಡ ಗುರುಜಿ ಸಡನ್ನಾಗಿ ಇದೇ ಥರ ಅನುಭವ ಆಯಿತು ಗುರುಜಿ. ಹಿಂದೆ ಥರ ಆಯಿತು ನಮ್ಮ ತಾಯಿಯವ್ರಿಗೆ. ಅವಾಗ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಅದಕ್ಕಿಂತ ಮುಂಚೆ ನಾನು ಕ್ಲಾಸ್ ಬಿಡಬೇಕಾದ್ರೆ ಕೆಲಸದಲ್ಲಿರ್ಬೇಕಾದ್ರೆ ಮನೆಯಿಂದ ಫೋನ್ ಮಾಡಿ ಹೇಳಿದರು ಗುರುಜಿ ಈ ಥರ ಆಗಿದೆ ಅಂತ. ನಾನು ಇಮಿಡಿಯೇಟ್ಲಿ ಬರಬೇಕಾದ್ರೆ ಗೀತಾಲಕ್ಷ್ಮಿ ಅಂತ ಅಕ್ಕ ಇದ್ದಾರೆ, ಅವ್ರು ಸಡನ್ನಾಗಿ ಫೋನ್ ಮಾಡಿದರು ಗುರುಜಿ. ಫೋನ್ ಮಾಡಿ ಅವ್ರು ಹೇಳಿದರು, ನೀವೇನು ಭಯ ಪಡಬೇಡ, ಈ ಥರ ಹಂಗಾಗಿದೆ ಅಂತ ಹೇಳಿದಕ್ಕೆ ಏನು ಭಯ ಪಡಬೇಡ, ಶಿವನ ಧ್ಯಾನ ಮಾಡೋ, ಶಿವ ಇದ್ದಾರೆ ನಿಮ್ಮ ಜೊತೆಗೆ, ಅವ್ರನ್ನ ಧ್ಯಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ನಿಮಗೆ ಅಂತಂದ್ಬಿಟ್ಟು ನನಗೊಂದು ಕಾನ್ಫಿಡೆನ್ಸ್ ಕೊಟ್ಟರು ಗುರುಜಿ. ನಾನು ಅವಾಗ ಕಣ್ಣು ಮುಚ್ಕೊಂಡು ಹಾಸ್ಪಿಟ್ಲ್ ಒಳಗಡೆ ಹೋದ್ಮೇಲೆ ನಮ್ಮ ತಾಯಿ ಬೆಡ್ ಮೇಲೆ ಇದ್ರು ಗುರುಜಿ. ನಾನು ಅದು ಅವ್ರು ನೋಡ್ತಾ ತುಂಬ ದುಃಖ ಆಗ್ಬಿಡ್ತು ಗುರುಜಿ. ತುಂಬ ಕಂಡೀಷನ್ ಕ್ರಿಟಿಕಲಾಗಿತ್ತು ಗುರುಜಿ ಅವ್ರದ್ದು. ಆದರೆ ಫುಲ್ಲು ಬಾಡಿ ಎಲ್ಲ ಕೋಲ್ಡ್ ಆಗಿ ಹೋಗ್ಬಿಟ್ಟಿತ್ತು, ಪಲ್ಸು ಕೂಡ ಕಡಿಮೆ ಆಗಿತ್ತು. ನನಗೆ ಅವ್ರು ಗೀತಾಲಕ್ಷ್ಮಿ ಅಂತ ಹೇಳಿ ಅವರು ಹೇಳಿದರು, ಶಿವನ ಧ್ಯಾನ ಮಾಡು, ನಿಮ್ಗೆ ಒಳ್ಳೇದಾಗುತ್ತೆ ಅಮ್ಮ, ಅವ್ನಿಗೆ ಏನೂ ಆಗಲ್ಲ ಅಂತ. ನಾನು ಒಂದು ಕಡೆ ಸೈಡಲ್ಲಿ ಬಂದ್ಬಿಟ್ಟು ಅವಾಗ ಒಂದು 5 ನಿಮಿಷ ಶಿವನ ಧ್ಯಾನ ಮಾಡಿದೆ ಗುರುಜಿ. ನಮ್ಮ ತಾಯಿಗೆ ಏನೂ ಆಗಬಾರ್ದು, ಇಲ್ಲೇ ಹುಷಾರಾಗಿ ನಮ್ಮ ಮತ್ತೆ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ. ಅದೇ ಥರ ನಿನ್ನೆ ಆಯಿತು ಗುರುಜಿ. ನನಗೆ ಸಾಯಂಕಾಲ ಅಷ್ಟು ನಮ್ಮಮ್ಮ ಸ್ವಲ್ಪ ಆರಾಮಾದರು, ಚೆನ್ನಾಗಾದರು ಗುರುಜಿ. ಮತ್ತೆ ಕರ್ಕೊಂಡ್ಬಂದ್ವಿ. ನನಗೆ ಒಂದು ಮಧ್ಯದಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕ್ಲಾಸಿಂಗ್ ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ಏನಾರು ಅಂದರೆ ಸ್ವಲ್ಪ ಬೇಜಾರಾಗ್ತಿತ್ತು ಗುರುಜಿ. ಆವಾಗ ಸ್ವಲ್ಪ ಕಷ್ಟ ಅಂತ ನನಗೆ ಅನ್ನಿಸ್ತು. ಆಮೇಲೆ ನನಗೇನು ಕಷ್ಟ ಅನ್ನಿಸ್ತಿಲ್ಲ ಗುರುಜಿ. ಶಕ್ತಿಪಾತ ಕೇಳಿದ ಫ್ರೀ ಆಗ್ತಿದೆ. ಮತ್ತು ಸ್ವಲ್ಪ ಲಾಸ್ಟ್ ಎಂಡಿಂಗಲ್ಲಿ ನನಗೆ ಆ ಥರ ಆಯಿತು ಗುರುಜಿ. ಕಷ್ಟ ಅಂತ ಸ್ವಲ್ಪ ಏನಾದ್ರು ಮನಸ್ಸಲ್ಲಿ ಫೀಲ್ ಆಗೋದು, ಏನನ್ನ ಮಾತಾಡಿದ್ರೆ ಈ ಥರ ಒಂಥರ ತುಂಬ ನೋವಾಗೋದು, ದುಃಖ ಆಗೋದು ಗುರುಜಿ. ಆವಾಗ ಗೀತಾಲಕ್ಷ್ಮಿ ನಾನು ಎಷ್ಟೋ ಸಲ ಫೋನ್ ಮಾಡಿದ್ದೀನಿ. ಬಟ್ ಅವ್ರು ಫೋನ್ ಮಾಡಿದಾಗೆಲ್ಲ ಒಂದೇ ನಮಗೆ ಹೇಳ್ತಿದ್ರು, ಶಿವನ ನಾವು ನಂಬಿದ್ದೀವಿ, ಶಿವ ನಮ್ಗೆ ಯಾವತ್ತೂ ಒಳ್ಳೇದು ಮಾಡ್ತಾರೆ. ಶಿವನ ನಂಬಿದ ಮೇಲೆ ಅವರಿದೆಲ್ಲ ಪರೀಕ್ಷೆಗಳು ಆಗ್ತಾ ಇರುತ್ತೆ. ನಾವು ಶಿವನ ನಂಬಿಟ್ಟು ಹೆಜ್ಜೆ ಮುಂದಕ್ಕೆ ಹಾಕಬೇಕು, ಧೈರ್ಯವಾಗಿರಬೇಕು, ಅವರೆಲ್ಲ ಒಳ್ಳೇದು ಮಾಡ್ತಾರೆ ಅಂತ ಅನ್ನೋರು ಗುರುಜಿ. ನನಗೆ ಸಾಕ್ಷಾತ್ ಗುರು ಶಿವನೇ ನನಗೆ ಅವ್ರ ಮುಖಾಂತರ ಬಂದು ಮಾತಾಡ್ತಿದ್ರು ಅಂತ ಅನ್ಸೋದು ಗುರುಜಿ. ನನಗೆ ಅವ್ರ ಹತ್ರ ಮಾತಾಡ್ತಿದ್ರು ನನಗೆ
ದುಃಖ ಅನ್ನೋದು ಕಣ್ಣೀರ್ ಮುಖಾಂತರ ಅದಾಗೆ ಹೊರಟೋಗ್ಬಿಡ್ತಿತ್ತು ಗುರೂಜಿ. ಆಮೇಲೆ ಒಂದು 5 ನಿಮಿಷ ಅವ್ರ ಹತ್ರ ಮಾತಾಡ್ಬಿಟ್ರೆ ಮನಸ್ಸು ಫುಲ್ಲು ಫ್ರೀ ಆಗ್ತಿತ್ತು. ಅದೇ ಥರ ಅರುಣ ಅಕ್ಕ ಅಂತ ಇದ್ದಾರೆ ಗುರೂಜಿ. ಅರುಣ ನಮಗೆ ಅವರು ಇದು ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಹೇಳಿದ್ರು. ಅವ್ರ ಹತ್ರನೂ ಮತ್ತೆ ಗೀತಾ ಅಕ್ಕನ ಹತ್ರ ಇಬ್ಬರ ಹತ್ರ ಮಾತಾಡಿದ್ರೆ ನನಗೆ ಎಷ್ಟೇ ಬೇಜಾರಿರಲಿ, ಎಷ್ಟೇ ದುಃಖ ಇರಲಿ ಗುರೂಜಿ, ಅದೆಲ್ಲ ಅವ್ರ ಮುಖಾಂತರ ಹೊರಟೋಗ್ತಿತ್ತು. ಇದೆಲ್ಲ ನಾನು ಅಂದ್ಕೋತಿದ್ದೆ ಗುರೂಜಿ, ಶಿವನೇ ಅವ್ರ ಮುಖಾಂತರ ಬಂದು ನಮಗೆ ಈ ಥರ ಧೈರ್ಯ ಕೊಡ್ತಿದ್ದಾರೆ ಅಂತಂದ್ಬಿಟ್ಟು ಗುರೂಜಿ. ಒಂದು ವಿಷಯ ಅಂದರೆ ಗುರೂಜಿ, ನಮ್ಮ 24 ಡೇಸ್ ಹೆಂಗೆ ಆಯಿತು ಅನ್ನೋದೇ ಗೊತ್ತಿಲ್ಲ ಗುರೂಜಿ. ನನಗೆ ಇಷ್ಟು ದಿನದಲ್ಲಿ ನನಗೆ ನಾನ್ ವೆಜ್ ಅಂದರೆ ಇಷ್ಟ ಆಯಿತು ಗುರೂಜಿ. ನನಗೆ ಆ ಥರ ತಿನ್ನಬೇಕಂತ ಒಂದಿನೂ ಅನಿಸಿಲ್ಲ ಗುರೂಜಿ. ಈ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಬಜ್ಜಿ ಬೋಂಡ ಔಟ್ಸೈಡ್ ಫುಡ್ಡು ಅಂದರೆ ತುಂಬ ಇಷ್ಟ ಗುರೂಜಿ ನನಗೆ. ಬಟ್ ಅದನ್ನೆಲ್ಲ ತಿನ್ನಬೇಕು ಅಂತ ಕ್ಲಾಸಲ್ಲಿ ನನಗೆ ಈ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಅನಿಸೇ ಇಲ್ಲ ಗುರೂಜಿ. ಅದನ್ನು ನೋಡಿದ್ರೂ ನನಗೆ ತಿನ್ನಬೇಕು ಅಂತ ನನ್ನ ಮನಸ್ಸಲ್ಲಿ ಭಾವನೆನೇ ಬರ್ತಾ ಇರಲಿಲ್ಲ. ಆ ಥರ ಅನ್ನಿಸ್ತಾನೆ ಇರಲಿಲ್ಲ ಅದನ್ನು ತಿನ್ನಬೇಕು. ಅದನ್ನು ನೋಡಿದ್ರು ನಿಂತರೂ ಕೂಡ ನನಗೆ ತಿನ್ನಬೇಕು ಅಂತಲೇ ಕೂಡ ಮನಸ್ಸಲ್ಲಿ ಅನ್ನಿಸ್ತಾ ಇರಲಿಲ್ಲ ಗುರೂಜಿ. ಮತ್ತು ಏನಂದರೆ ಗುರೂಜಿ, ನಾನು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ನಾನು 92 kgs ಇದ್ದೆ ಗುರೂಜಿ. ಇವಾಗ ನಾನು 24 ಡೇಸ್ ಆದಮೇಲೆ ನಾನು ನಿನ್ನೆ ಎಲ್ಲ ಮೊನ್ನೆ ವೆಯ್ಟ್ ಚೆಕ್ ಮಾಡಿದ್ದೀನಿ ಗುರೂಜಿ. 80 kgs ಆಗಿದ್ದೀನಿ ಗುರೂಜಿ. ನಾನು ಈ ವೆಯ್ಟ್ ಲಾಸ್ ಆಗೋದಕ್ಕಿಂತ ಎಷ್ಟೊಂದು ಪೌಡ್ರೆಲ್ಲ ಯೂಸ್ ಮಾಡಿದ್ದೀನಿ ಗುರೂಜಿ, ಆದರೂ ನಾನು ಆಗಿಲ್ಲ. ಬಟ್ ನಾನು ಈ 24 ಡೇಸಲ್ಲೂ ಗುರೂಜಿ ನನಗೆ ಯಾವತ್ತೂ ಸುಸ್ತು ನನ್ನ ಕೈಲಿ ಆಗೋದೇ ಇಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಗುರೂಜಿ. ನನಗೆ ಆ ಥರ ಅನಿಸೂ ಇಲ್ಲ ಗುರೂಜಿ. 10 ಅವರ್ ನಾನು ಹೊರಗಡೆ ಔಟ್ಸೈಡ್ ಹೋಗಿ ಕೆಲಸ ಮಾಡಿದ್ದೀನಿ ಗುರೂಜಿ. ನನಗೆ ಯಾವತ್ತೂ ಕಷ್ಟ ಅಂತಲೇ ಅನಿಸಿಲ್ಲ. ಬಟ್ ಫುಡ್ ತಿಂದಾಗ ನಾನು ಯಾವ ಥರ ಕೆಲಸ ಮಾಡ್ತಿದ್ದೆ ಧೈರ್ಯವಾಗಿ ಇವಾಗ. ಬಟ್ ಜ್ಯೂಸಲ್ಲಿ ಕುಡಿದು ಕೂಡ ನಾನು ಅದೇ ಥರ ಕೆಲಸ ಮಾಡಿದ್ದೀನಿ ಗುರೂಜಿ. ಬೇರೆಯವ್ರಿಗೆಲ್ಲ ಹೇಳೋದು, ಬಟ್ ನಮ್ಮ ಮನೇಲೇ ಗುರೂಜಿ ಎಷ್ಟೋ ಜನ ನಮ್ಮಮ್ಮ, ನಮ್ಮ ಹಸ್ಬೆಂಡು, ನನ್ನ ಮಗಳು ಎಲ್ಲ ಹೇಳಿದ್ದಾರೆ, ನೀನು ಏನಾದ್ರು ಊಟ ತಿಂದ ಹಿಂಗೆ ಮಾಡ್ತಾರೆ, ನಿನಗೆ ಆಂಬುಲೆನ್ಸಲ್ಲಿ ಬಂದು ಕರ್ಕೊಂಡು ಹೋಗ್ಬೇಕಾಗುತ್ತೆ, ನೀನು ಹಂಗಾಗ್ತೀಯ ಹಿಂಗಾಗ್ತೀಯ ಡೈಲಿ ಹೇಳ್ತಾನೆ ಇದ್ರು ಗುರೂಜಿ. ಆದರೂ ನಾನು ಅದೇನಾಗುತ್ತೆ ಆಗಲಿ ಶಿವನ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ, ಏನಾಗುತ್ತೆ ಆಗಲಿ ಅಂದ್ಬಿಟ್ಟು ಗುರೂಜಿ. ನಾನು ಅವ್ರಿಗೆಲ್ಲ ಏನು ಹೇಳಿದ್ರು ಏನೋ ತಲೆ ಕೆಡಿಸ್ದಂಗೆ 24 ಡೇಸ್ ಕ್ಲಾಸ್ ಕಂಪ್ಲೀಟ್ ಮಾಡಿದ್ದೀನಿ ಗುರೂಜಿ. ನೆಕ್ಸ್ಟ್ ಕಂಪ್ಲೀಟ್ ಮಾಡ್ತೀನಿ, ಸೆಕೆಂಡ್ ಲೆವೆಲ್ ಕೂಡ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗುರೂಜಿ. ಇದೆಲ್ಲ ದೈವ ಇಚ್ಛೆ ಗುರೂಜಿ. ನೀವೆಲ್ಲ ಇದ್ದರೆ ನಮಗೆ ಈ ಥರ ಇರೋದಕ್ಕೆ ಸಾಧ್ಯವೂ ಇಲ್ಲ ಗುರೂಜಿ. ನಿಮ್ಮಿಂದಲೇ ನಮಗೆಲ್ಲ ಎಷ್ಟು ಹೆಲ್ಪ್ ಆಗ್ತಿದೆ ಗುರೂಜಿ. ನಿಮ್ಮ ಮುಖಾಂತರ ನಮಗೆ ಶಿವ ಬಂದು ಹೇಳ್ತಿದ್ದಾರೆ ಅಂತ ಅನಿಸುತ್ತೆ ಗುರೂಜಿ. ನಾವು ನಮಗೆ ಈ ಥರ ಅನುಭವ ಆಗಿರೋದನ್ನು ಕೂಡ ನಾವು ಕೆಲಸ ಮಾಡೋ ಜಾಗದಲ್ಲಿ ಒಂದು 4 ಜನ ನಾನು ಸೇರಿಸಿದ್ದೀನಿ ಗುರೂಜಿ ಲೆವೆಲ್ 1ಗೆ. ಬಟ್ ಅವರು ಜಾಯಿನ್ ಆಗಿದ್ದಾರೆ ಗುರೂಜಿ. ನಾವು ನಮ್ಮ ಖುಷಿನ ಹೇಳೋಕ್ಕೆ ಸಾಧ್ಯ ಇಲ್ಲ ಗುರೂಜಿ, ಯಾವ ಥರ ಏನು ಅಂತ ಅಂದ್ಬಿಟ್ಟು. ಬಟ್ ಆ ಥರ ಮನಸ್ಸಲ್ಲಿ ತುಂಬ ಖುಷಿ ಆಗ್ತಿದೆ ಗುರೂಜಿ. ಈ ಥರ ಆಗಬೇಕಂದ್ರೆ ನಾವು ಈ ಥರ ಕ್ಲಾಸ್ ಅಟೆಂಡ್ ಮಾಡಿದ್ರೇ ಗುರೂಜಿ ಹೇಳೋಕ್ಕೆ ಸಾಧ್ಯ, ಸುಮ್ಮನೆ ಎಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಥರ ತುಂಬ ಉಪಯೋಗ ಆಗಿದೆ ಗುರೂಜಿ ನಿಮ್ಮಿಂದ. ಬಟ್ ನಮಗೆ ಈ ಥರ ಗುರು ಯಾರೂ ಸಿಕ್ಕಿರಲಿಲ್ಲ ಗುರೂಜಿ ನಮಗೆ. ಬಟ್ ಇದು ನಿಮ್ಮಿಂದ ನಮ್ಗೆ ತುಂಬ ಹೆಲ್ಪ್ ಆಗಿದೆ ಗುರೂಜಿ. ಥ್ಯಾಂಕ್ ಯು ಗುರೂಜಿ.